ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನಪ್ಪ ಲಾಗು ಅಂತಂದರೆ ಇವತ್ತು ನಾವೆಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ. ತುಂಬ ದಿನದಿಂದ ಅನ್ಕೋತಾ ಇದ್ವಿ, ಹೋಗೋಕ್ಕಾಗೇ ಇರಲಿಲ್ಲ. ಬಟ್ ಇವತ್ತು ಟೈಮ್ ಬಂದಿದೆ, ಇವತ್ತು ಹೋಗ್ತಾ ಇದ್ದೀವಿ. ಸೊ ಮಂತ್ರಾಲಯದ ಲಾಗು ಹೇಗಿರುತ್ತೆ ಅಂತ ಕಂಪ್ಲೀಟಾಗಿ ಲಾಗ್ನ ಸ್ಕಿಪ್ ಮಾಡಿದೆ ನೋಡಿ. ರೈಲ್ವೆ ಸ್ಟೇಷನ್ ಬಂದಿದ್ದೀವಿ. ಯಾವುದು ಮುಂದೆ ನಡೀರಿ, ಮುಂದೆ ಹೋಗೋದು ನಾವು ಇವಾಗ. ಎಷ್ಟು ಮುಂದೆ ಹೋಗ್ಬೇಕು ನೋಡು. ಮಮ್ಮಿ ಕಳಿಸ್ಬೇಕು. ಗಗ್ಗನ ಕಳ್ತೀನಿ ಬಾ, ಗಗ್ಗನ ಕಳ್ಳ ನೀನು ಬಾ ಅವನು ತಪ್ಪದು ತಪ್ಪದೆ ಸೌಂಡು ಬೇಕಾದ್ರೆ ಈ ವಿಷಯ ಟ್ರೈನಲ್ಲಿ ಹೋಗ್ತಾ ಹೋಗ್ತಾ ತುಂಬ ಜನ ರಶ್ ಆದರು. ಮತ್ತು ನಾವಲ್ಲಿ ಲೇಟಾಗಿ ರೀಚ್ ಆದ್ವಿ, ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ನಾವಲ್ಲಿ ರೀಚ್ ಆಗಿದ್ದೆ 12:30 ಏನೋ ಸಮಥಿಂಗ್ ಆಗಿತ್ತು. ನಾವು ರೂಮೆಲ್ಲ ಹೋಗಿ ಸೆಟಲ್ ಆಗೋಷ್ಟರಲ್ಲಿ ಒಂದು 2 ಆಗಿತ್ತು. ಸೊ ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಟೆಂಪಲ್ಗೆ ನಿಯರ್ ನಾವು ರೂಮ್ ಮಾಡ್ಕೊಂಡಿದ್ದು. ಒಂದು 2 ಮಿನಿಟ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸು, ಅಷ್ಟು ಹತ್ರದಲ್ಲಿದ್ವಿ. ಸನಮ್ಮ ಹೆಂಗೆ ರೆಡಿಯಾಗಿ ಕೂತವ್ರೆ ಫಸ್ಟು ಎಲ್ಲರಿಗಿಂತ. ಸನಮ್ಮವ್ರು ಹಿಂಗೆ ರೆಡಿ ಆಗೋರೆ. ನೆಕ್ಸ್ಟು ಇಲ್ಲಿ ಮಿಂಚು ನೀನೇ ತೋರಿಸು. ಮಿಂಚು ಇಲ್ಲಿ ಬಂದೆ. ಇಲ್ಲಿ ಮಿಂಚು, ಮಾಮೂಲಿ ತೇಜು ನೋಡಿ ಹಿಂಗೆ ರೆಡಿ ಆಗಿದ್ದಾಳೆ. ತೇಜು ನೋಡಿ ಹಿಂಗೆ ರೆಡಿ ಆಗಿದ್ದಾಳೆ. ನಾನು ಹಿಂಗೆ ರೆಡಿ ಆಗಿದ್ದೀನಿ ತೋರಿಸ್ತೀನಿ ಬನ್ನಿ. ಸಿಂಚು ಸ್ನಾನಕ್ಕೆ ಹೋಗಿದ್ದಾಳೆ ನೋಡಿ, ಹಿಂಗೆ ರೆಡಿ ಆಗ್ತಾ ಇದ್ದೀನಿ. ಫುಲ್ ಎಲ್ಲ ನೀಟಾಗಿ ರೆಡಿ ಆದಮೇಲೆ ತೋರಿಸ್ತೀನಿ. ಹೇಗಿದೆ ನಮ್ಮ ಅಮ್ಮನ ಸ್ಯಾರಿ? ಟೈಮು ಸಾಕೋದು ಅಷ್ಟೇ ತಗೊಳ್ಳಿ. ಸೊ ಟೈಮ್ ಇವಾಗ ಎಷ್ಟಾಗಿರ್ಬೋದು, ಟೈಮು 7:30 ಆಗೋಗಿದೆ ಆಗಲೇ. ಇನ್ನೇನು ಟೈಮ್ ಆಯಿತು, ನಾವು ಹೊರಡಬೇಕು. ಸೊ ಟೆಂಪಲಲ್ಲಿ ವೀಡಿಯೋ ಮಾಡ್ಬೋದು ಇಲ್ವ ನನಗೂ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿರೋದು. ಸೊ ವೀಡಿಯೋ ಮಾಡೋಕ್ಕಾದರೆ ಆದಷ್ಟು ವೀಡಿಯೋ ಮಾಡ್ತೀವಿ, ನೋಡೋದ ಯಾವ ಥರ ಇರುತ್ತೆ ಅಂತ. ದರ್ಶನ ಮಾಡಕ್ಕೆ ಹೋಗ್ತಾ ಇದೀಯೇನು? ಇರಮ್ಮ ಇರಮ್ಮ. ಬನ್ನಿ.
ದರ್ಶನ ಆಯಿತು. ಸಣ್ಣಮ್ಮ ಜೊತೆಗೆ ಬಾ, ಎಲ್ಲೂ ಹೋಗ್ಬೇಡ. ನೋಡಿ ಹೆಂಗೈತೆ. ಎಲ್ಲರೂ ಫೋಟೋ ಶೂಟ್ ಹೆಂಗೆ ಮಾಡ್ಕೋತಾರೆ, ಫೋಟೋ ವಿಡಿಯೋಸು. ಗೊತ್ತಿದ್ಯಾ? ವಾ ಫೋಟೋ ನೋಡಿ. ಚಶ್ ನೋಡಪ್ಪ, ಪಂಚೆ ಹಾಕೊಂಡು ಇದ್ದೇ ಬಂದು ಹೆಂಗಾಡ್ತವನೇ. ನಿಂತ್ಕೊಳ್ಳಲ್ಲ ಬಿಡಮ್ಮ. ನಾನು ನಿಂತ್ಕೊಳ್ಳಲ್ಲ ಬಿಡೋನು. ವಾ ಇಲ್ಲಿ ಏನೈತದ್ರಿ? ಜಂಪೇ ಮಾಡ್ಬಿಟ್ಟ. ಎಮ್ಮಕ್ಕರ ಇಲ್ಲೇ ಐತೆ ಬಾ. ಎಮ್ಮೆಕರ ಅಂತೆ. ವಾಲಿ ರಾಘವೇಂದ್ರ ಅಲ್ಲಿ ಮೇಲೆ ತೊಡೆ ಮೇಲೆ ಕೂತ್ಕೋಬೇಡ. ಕಾಣಿಸ್ತಾ ಇಲ್ವಲ್ಲಪ್ಪ ನಮಗೆ. ಎಲ್ಲೈತೆ? ಇವಾಗ ಪಂಚಮುಖಿ ದೇವಸ್ಥಾನ ನೋಡೋಕ್ಕಂತ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ನೋಡ್ಬೋದು ನೀವೇ. ಇಂಚು ಹಂಗೆ ಆಯ್ ಮಾಡ್ಬೋದು. ಇರೋ ಈಗ ಮಾಡು. ಇದೈತಲ್ಲ ಕಾಣಿಸ್ತಾ ಇಲ್ಲ. ಈಗ ಮಾಡಿ ಕಾಣಿಸ್ತಾ. ಹಾಂ ಹಾಂ ಇಟ್ಕೊಂಗೆ ಇಂತ್ಕೊ ತೆಗಿತೀನಿ. ವಾ ಚಶಿಲಿ ನೋಡಿಲಿ ಚಶಿಲಿ. ಹಾಂ ಬಿಡು ಬಾ. ಯಾವ ದೇವಸ್ಥಾನ ಇದು? ಆಂಜನೇಯನ ಅಲ್ವಾ? ಮಾಡಿ ಹಾಯ್ ಮಾಡಿ ಅಂಕ. ಬನ್ನಿ. ಹಾಂ ಮಾಡಿ. ಅಂಕಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಅನ್ನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಪ್ಪ. ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡಿ. ಹಾಂ ನೋಡಿ ಟೆಂಪಲ್ ಹಿಂದೆಲ್ಲ ಈ ಥರ ಇದೆ. ಆಲ್ರೆಡಿ ನಮ್ಮ ಸಣ್ಣಮ್ಮ ಮೊಮ್ಮಗಳು ಫೋಟೋ ತೆಗಿಂತ ಹೆಂಗೆ ಹಿಂಸೆ ಕೊಡ್ತಾರೆ. ಬಿಡು ಏನೋ ಮಾಡಲಿ, ಏನು ಮತ್ತಕ್ಷಮ ಆಯಿತು. ನಿನ್ನ ಖುಷಿ ಇರಲಿ ಬಿಡಮ್ಮ. ನೋಡಿ ನಮ್ಮ ಅಜ್ಜಿ ಫೋಟೋ ತಕ್ಕವ ಅಂತ ಹೆಂಗೆ ಹಿಂಸೆ ಕೊಡ್ತಾರೆ ಹುಡುಗಿಗೆ. ಓ ಅಲ್ಲಿ ಸಣ್ಣಮ್ಮ. ಅಯ್ಯೋ ನಮ್ಮಮ್ಮ ಹಾಕಿರೋದು ಕಣಪ್ಪ ಕುಂಕುಮನ. ಆ ಕಡೆ ಈ ಕಡೆ ಒಬ್ರು ಕುಣಿಸ್ಬಿಡಿ. ಆ ಕಡೆ ಒಬ್ರು ಈ ಕಡೆ ಒಬ್ರು ಕೂರಿಸಿ. ಏನ್ ಮಾಡ್ತೀನಿ ನಾನು? ಯಾಕೋ ರಾಗ ಹೇಳತ್ತಾನೆ ಕಾರ್ ಬರ್ತೈತೆ. ಸ್ವಲ್ಪ ನೀರೇ ಇಲ್ಲ. ಯಾವ ದೇವಸ್ಥಾನ ಇದು? ಅಲ್ಲಿ ನೋಡಿದಲ್ಲ ಆಂಜನೇಯನ. ಓ
ಭಾಷಣಮ್ಮ ಬೇಗ. ನಮ್ಮ ಸಣ್ಣಮ್ಮ ನೋಡಿ ಗೈಸ್ ಪಪ್ಪ ಸುಸ್ತಾಗೋಗ್ಬಿಟ್ಟವ್ರೆ ನಮ್ಮ ಸಣ್ಣಮ್ಮ. ಲೈಟ್ ಬೇರೆ ಆನ್ ಮಾಡಿಲ್ಲ. ಇಲ್ಲಿ ನಮ್ಮ ಸಣ್ಣಮ್ಮ ಮಲ್ಗೋರೆ. ಜಶು ನೋಡೋಣ ಮಿಂಚು ಸಿಂಚು ಬಿಸ್ಕೆಟ್ ತಿನ್ಕೊಂಡು ಕೂತವ್ರೆ. ಮಿಂಚು ಹೆಂಗನ್ನಿಸ್ತು ದರ್ಶನ ಮಾಡಿದ್ದು? ಚೆನ್ನಾಗಿತ್ತಾ? ಬಿಸ್ಕೆಟ್ ತಿನ್ನೋದ್ರಲ್ಲಿ ಬಿಸಿ ಆಗ್ಬಿಟ್ಟು ನೋಡಿ ಮಾತಾಡೋದು. ಚಿನ್ಬಿಟ್ಟು ಮಾತಾಡೋಯ್ತು. ನೀನು ಹೇಳಿ ಬಗ್ಗೆ ಈಗ ಪ್ರಿಪೇರ್ ಆಗ್ತಾಳೆ ಅವಳು ಏನಂತ ಹೇಳ್ಬೇಕು ಅಂತ. ಹೆಂಗಿತ್ತು ದರ್ಶನ ಮಾಡಿದ್ದು? ಚೆನ್ನಾಗಿತ್ತು. ಎಲ್ಲ ಒಂದ್ಸಲ ದರ್ಶನ ಮಾಡಿಕೊಂಡು ಅದೇ ಪಂಚಮುಖಿ ಆಂಜನೇಯ ಅದೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ರೂಮಲ್ಲಿ ರೆಸ್ಟ್ ಮಾಡೋದ ಅಂತ ಬಂದಿದ್ದೀವಿ. ಸ್ವಲ್ಪ ಮಲ್ಕೊಂಡು ಮತ್ತೆ ಸಂಜೆ ಒಂದ್ಸಲ ದರ್ಶನ ಮಾಡ್ಕೊಂಡು ಹೋಗಬೇಕು. ಆದರೆ ಒಂದು ಬೇಜಾರೇನು ಅಂದರೆ ಇವತ್ತು ಏಕಾದಶಿ ಇರೋದ್ರಿಂದ ಪ್ರಸಾದ ಸಿಕ್ಕಿಲ್ಲ. ಅದು ಬಿಟ್ಟರೆ ದರ್ಶನ ಎಲ್ಲ ನೀಟಾಗಿ ಚೆನ್ನಾಗಾಯಿತು. ಇನ್ನೊಂದ್ಸಲ ಎಲ್ಲ ದರ್ಶನ ಮಾಡಿಕೊಂಡು ನೋಡೋದು ಯಾವ ಥರ ಇರುತ್ತೆ ಅಂತ. ಎಂಟ್ರೆನ್ಸು ಹಂಗೆ ಬಂದರೆ ನೋಡಿ ನಮ್ಮ ಸಣ್ಣ ಹೆಂಗೆ ರೆಡಿ ಆಗ್ತವ್ರೆ. ಇದು ನಮ್ಮ 22 hours ಹೋಮ್ ಟೂರ್. 22 hours ಮಾತ್ರ ಇದು ನಮ್ಮ ರೂಮ್ ಆಗಿತ್ತು. ಈಗ ನೋಡಿ ಹೆಂಗಿದೆ ರೂಮ್ ಅಂತ. ಈ ರೂಮಲ್ಲಿ ನಾನು ಸ್ಟೇ ಆಗಿದ್ದು. ನೋಡಿ ಹೆಂಗೆ ರೆಡಿ ಆಗ್ತವ್ರೆ ಸಣ್ಣಮ್ಮವರು. ಹಿಂಗೆ ಯಾರಿಗೆ ತೋರಿಸ್ತದೆ? ಇಂಚೂರು ರೆಡಿ ಆಯ್ತಾಳೆ. ನಿಧಿ ಇಲ್ಲಿ ಮಜ್ಜಿಗೆ ಕುಡಿತಾಳೆ. ಸಿಂಚು ಇನ್ನೂ ರೆಡಿ ಆಗಿಲ್ಲ, ಲೇಟು. ನಮ್ಮಮ್ಮ ರೆಡಿ ಆಗಲು ನಿಂತವ್ರೆ. ನೋಡಿ ನಾನು ಕೂಡ ರೆಡಿ ಆಗಿದ್ದೀನಿ ಆಲ್ರೆಡಿ. ಮತ್ತೆ ಇನ್ನೊಂದ್ಸಲ ದರ್ಶನ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿ ಆಮೇಲೆ ಹೊರಡಬೇಕು. ಪೌಡರ್ ಇಲ್ಲ, ನಾನು ಪೌಡರ್ ಯೂಸ್ ಮಾಡಲ್ಲ. ನೋಡಿ ಈ ಥರ ಇದೆ. ನಮಗೆ ಬೆಳಗ್ಗೆ ಎಲ್ಲ ಫುಲ್ ನೀಟಾಗಿ ದರ್ಶನ ಎಲ್ಲ ನೀಟಾಗಿ ಚೆನ್ನಾಗಾಯಿತು. ಅದ್ರದ್ದು ಏನು ಅಂದರೆ ನಾವು ಇದು ಏಕಾದಶಿ ದಿನ ಬಂದುಬಿಟ್ಟಿದ್ದೀವಿ. ಸೊ ಹಾಗಾಗಿ ಪ್ರಸಾದ ಏನು ಇವಂತೆ ಇದೆ. ಏಕಾದಶಿ ದಿನ ಏನು ಪ್ರಸಾದ ಕೊಡೋದಂತೆ ನಮ್ಮ ದುಡ್ಡೇ ಏಕಾದಶಿ ಐತೆ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿತ್ತು. ಸೊ ಅದೊಂದು ಬಿಟ್ಟರೆ ನೀಟಾಗಿ ದರ್ಶನ ಮತ್ತು ಬೇರೆ ದೇವಸ್ಥಾನದ ದರ್ಶನ ಎಲ್ಲ ಚೆನ್ನಾಗಾಯಿತು. ಮತ್ತು ಇನ್ನೊಂದ್ಸಲ ಸಂಜೆ ಸ್ವಲ್ಪ ಹೊತ್ತು ಹಾಲಲ್ಲೆಲ್ಲ ಕೂತ್ಕೊಂಡು ಇನ್ನೊಂದ್ಸಲ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ಈ ಹುಡುಗಿ ನೋಡಿ ರೆಡಿ ಆಗೋದು, ನೀರು ತಗೊಬರೋದು, ಅಲ್ಲಿಂದ ಇಲ್ಲಿಂದ ಅಲ್ಲಿ ಓಡಾಡೋದು, ಚೆನ್ನಾಗಿ ಹೋಗಿ ರೂಮ್ಗೆ ಹೋಗಿ ಮಲಿಕೊಳ್ಳೋದು. ತೇಜು ಅವರು ಬೆಳಿಗ್ಗೆ ಸ್ಯಾರಿ ಔಟ್ಫಿಟ್ಟು. ಈಗ ನೋಡಿ ಯಾವ ಥರ ರೆಡಿ ಆಗಿದೆ. ನಿಜ ಹಿಂಗೆ ಹಾಕ್ತೀನಿ ತೇಜು ನಾನು. ಇದೇ ನೋಡಿ ಇವನು ಮೇಲೊಯ್ತಾಳೆ, ಇಲ್ಲೊಯ್ತಾಳೆ, ಮೇಲೊಯ್ತಾಳೆ. ಹಿಂಗೆ ಇಬ್ರು ಲೇಲೆ. ಓ ಹೋಯ್ತು ಬೈತಾರೆ, ರೂಮ್ ಅವ್ರು ಬೈತಾರೆ. ಆಯ್ತು ಕೊಡು, ನಾನು ಕುಡ್ಕೊತೀನಿ. ಕೊಡು, ನನಗೆ ಕೊಡು. ಖಾರ ಫ್ಯಾಮಿಲಿ ಸಣ್ಣಮ್ಮವರಾ ಇಲ್ಲೇ ಇದ್ದಾರೆ. ಆಯ್ ಸರ್ ಬಾಯ್ ಮಾಡು. ಯಾರಿಗೆ ಮಾಡ್ತಿದ್ದಳು? ಸನ್ಸೆಟ್ ಕಾಣಿಸೋದೇ ಇಲ್ಲ ಇಲ್ಲಿಂದ, ಕಾಣಿಸಲ್ಲ. ಮಂಜುಳಮ್ಮ ಎಲ್ಲ ಬತ್ತ
ಚೆನ್ನಾಗೈತಲ್ಲ. ಬಾ, ಯಾವ ಕಡೆ ಹೋಗ್ತಿರೋದು? ಎಲ್ಲಿಗೆ ಹೋಗ್ತಿರೋದು ಗೊತ್ತಿಲ್ಲ ಯಾವ ಕಡೆ ಹೋಯ್ತಾವ್ರು. ಅದನ್ನ ಕಟ್ ಮಾಡೋದು. ಸಣ್ಣಮ್ಮ ನಗು ನೋಡು, ಸಣ್ಣಮ್ಮ ನಗುನ. ಅಲ್ಲಿ ರಾಯರ್ದು ಏನಾದ್ರು ಉತ್ಸವ ಮಾಡೋದು. ಇದು ರಾಯರ ಮೂರ್ತಿ ಕೂರಿಸ್ತಾರಲ್ಲ ಅದು. ಇಲ್ಲ ಮಧ್ಯಲ್ಲ ಮಧ್ಯದ ಪೀಠ ಆಯ್ತು. ಇದೆಲ್ಲ ಯಾವಾಗ ಮಾಡೋದು? ಅದೇ ಒಂದೊಂದು ಅವ್ರ ಆರಾಧನೆ ದಿನ. ಅದೇ ವದಂತಿ ಅಂತೆಲ್ಲ ಮಾಡ್ತಾರಲ್ಲ ಆ ಟೈಮಲ್ಲಿ ನನ್ನ ತಂಗಿಯವ್ರಿಗೂ ಬಾಯಲ್ಲಿ ನಾವು ನಮ್ಮನೆ ಕಡೆ ಹೊರಟ್ವಿ. ಸೊ ಇಷ್ಟೇ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್.